ಸರದಾರ ಬಂದ ನೋಡು ವಿರೋಧಿರ ತಗೊಳ್ಳೆ ತಗೊಳ್ಳೆ ನನ್ನ ತಗೊಳ್ಳೆ ಕೈಯ ಬೇಕಾ ಕೈವಂತ ಬೇಕಾ ಈ ರಂಗೇಗೌಡನ ಮಾತಂದರೆ ಮಾಣಿಕ್ಯದಂತೆ. ಈ ಸಾವಿರ ಹಳ್ಳಿಯ ಸರ್ದಾರ ಈ ಎಮ್ಮೆಲ್ಲೆ ಮಾಡಿದ್ದೇ ಮಾಟ ಆಡಿದ್ದೇ ಆಟ. ಹಂತದರಲ್ಲಿ ಇದೇ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡಿದ್ದಾನ ಮೈಲಾರಿ. ಮೈಲಾರಿ, ನನ್ನ ರಾಜಕೀಯದಲ್ಲಿ ನಿನಗೆ ಆಟದ ಪಾಠ ಕಲಿಸುವುದಿದ್ದರೆ ನನ್ನ ಹೆಸರು ಈ ಎಮ್ಮೆಲ್ಲೆ ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಗೌಡ್ರ ಗೌಡ್ರ, ಏನಾಯ್ತು ಪಡಿಜಂತಿ? ನಿಮ್ಮನ್ನ ಎದುರು ಹಾಕೊಂಡು ಊರಾಗ ಯಾರು ಬದುಕ್ತಾರಂತ ಮಾಡ್ರಿ? ಯಾರ ಬದುಕು? ಒಂದ್ ವೇಳೆ ಬದುಕುದ್ರು ಅಂದ್ರ ಅವ್ರನ್ನ ಸುಮ್ಮನೆ ಬಿಡಕ್ಕಾಗ್ತದನ್ರಿ? ಪಡಿಜಂತಿ, ಅದು ಏನ್ ಹೇಳ್ತಿರ್ವಿ ನೇರವಾಗಿ ಹೇಳು. ನೋಡ್ರಿ ಗೌಡ್ರ, ನಿಮ್ಮನ್ನ ಎದುರು ಹಾಕೊಂಡು ಬಾಳಕ್ಕಾಗಲ್ಲ ಅಂತ ತಿಳಿದು ಎಲ್ಲ ಇಡೀ ಊರನವರೆಲ್ಲ ಹೊಲ ಕೊಡಾಕ ರೆಡಿಯಾಗಿ ನಿಂತಾರ್ರಿ. ಆದ್ರ ಇಬ್ಬರು ಮಾತ್ರ ಹೊಲ ಕೊಡಾಕ ಒಪ್ಕೊಂಡಿಲ್ರಿ. ಪಡಿಜಂತಿ, ಅವ್ರು ಯಾರು ಅಂತ ಬಾಯಿ ಬಿಟ್ಟು ಪಡಿಜಂತಿ, ಆ ಸೊಕ್ಕಿನ ಸುಳಿ ಮಕ್ಕಳಿಗೆ ನಾನು ಹೇಳಿದ್ದೇನೆ ಎಂದು ಹೇಳ್ಬೇಕಾಗಿತ್ತು. ಹೇಳಿದ್ರಿ ಗೌಡ್ರ, ನಾನು ಹೇಳಿದೆ. ನಿಮ್ಮ ಮಾತಿಗೆ ಬೆಲೆನೇ ಇರ್ಲಾರಂಗ ಐತ್ರಿ. ಅಲ್ರಿ, ಒಂದು ನಾಯಿಗರೇ ಬೆಲೆ ಕೊಡ್ತಾರ, ನಾಯಿಗಿಂತಲೂ ಕೀಳಾಗ್ಬಿಟ್ರು ನೋಡಿ ನೀವು. ಪಡಿಜಂತಿ ಮೂತ್ಸು ಬಾಯಿ. ಯಾಕ ಏನು ಹೊಟ್ಟಿಗೆ ಏನ್ ತಿಂತಿ? ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗ? ಬಡವ್ರ ಹೊಟ್ಟಿನಾಗೆ ಬಡದ ಬದುಕ್ಬೇಕಂತೇನು? ಏನು ಮುಖ ನೋಡ್ತಿ? ಗೌಡಿದ್ರ ನೀನು ಪೂರ್ತಾಗಿದ್ದಿ, ನನಗೇನು ಮಾಡ್ತೀನಿ? ಪಡಿಜಂತಿ, ಮೈಯಾಗಿರೋ ಸೊಕ್ಕನ ಮಗನ. ಅಲ್ರಿ ಗೌಡ್ರ, ನೀವೆಟ್ಟಾಗಿ ಸೆಟ್ಟಿಗೆ ಬರ್ತೀರಿ? ನಾ ಹೊಲ ಕೇಳಾಕ ಅವ್ರ ಮನಿಗೆ ಹೋದಾಗ ನನಗೆ ಹಿಂಗ್ ಸರಿ, ಗೌಡ್ರ ನನಗೆ ಹಿಂಗ್ ಬೈದ್ ಕಳ್ಸರಿ. ಏನು ಅಟ್ಟು ಸೊಕ್ಕಿನಿಂದ ಮಾತನಾಡಿದ್ರ ಬಡಪಾಯಿ ನನ್ನ ಮಕ್ಕಳನ್ನು ಅವರನ್ನು ಒದ್ದು ಎಳೆದುಕೊಂಡು ಬರ್ಬೇಕಾಯ್ತು. ಪಡಿಜಂತಿ, ನೀವ್ ಹಿಂಗ ಅಂತೀರನ್ನೋದೇ ಗುರುತಾಗಿ ನಮ್ಮ ಕಾಳಿಂಗ್ರಿ ನಾಯಿ ಹೇಳ್ಕೊಂಬಂದಂಗ ಹೇಳ್ಕೊಂಬರ್ಲಕತ್ತಾನ್ರಿ. ವೆರಿ ಗುಡ್, ಒಳ್ಳೆಯದೇ ಕೆಲಸನೇ ಮಾಡಿದ್ಯಾ ಬಡಪಾಯಿ ನನ್ನ ಮಗನನ್ನು. ಗೌಡ್ರೆ, ನೀವು ಅಂದರೆ ಈ ಬಡಪಾಯನ ಮಗನನ್ನು ಇದೇ ಮನೆಯಲ್ಲಿ ಜೀವಂತಲೇ ದಫನ ಮಾಡಿಬಿಡುತ್ತೇನೆ. ಬೇಗ ಹೇಳ್ರಿ ಗೌಡ್ರೆ. ಬೇಡ ಕಾಳಿಂಗ, ಇವು ನನ್ನನ್ನು ನಾನು ವಿಚಾರಿಸುತ್ತೇನೆ. ಅದೇವಪ್ಪ, ಯಾಕೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲಂತೆ? ಯಾಕೆ ಈ ಭೂಮಿಯ ಮೇಲೆ ಬದುಕಬೇಕು ನಿನಗೆ ಆಸೆ ಇದ್ದರೆ ಸೊಮ್ಮನೆ ನಮ್ಮ ಹೊಸಕ್ಕೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖದಿಂದ ಜೀವನ ಕಾಲ ಕಳೆ ತಿಳಿಯುತ್ತೆ. ಇಲ್ಲದಿದ್ದರೆ ಅನುಭವಿಸಲಿಕ್ಕೆ ಸಿದ್ಧನಾಗ ಮಗನೇ. ಗೌಡ್ರೆ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಅದೇನು ಮಾಡುತ್ತೀರಿ ಮಾಡಿರಿ, ನಾನು ಮಾತ್ರ ನನ್ನ ಹೊಲವನ್ನು ನಿಮಗೆ ಕೊಡುವುದಿಲ್ಲ. ಹೇಳಿದ್ರೇನ್ರಿ ಗೌಡ್ರ ಈ ಮಗನ ಮಾತು? ನಾ ಸತ್ರು ನನ್ನ ಹೊಲ ಕೊಡುದಿಲ್ಲ ಅಂತ ಹಠ ಹಿಡ್ಕೊಂಡ್ ಕುಂತಾನ್ರಿ ಮಗ ಮೈಲಾರಿ ಮಾತು ಕೇಳಿ. ಇಲ್ಲೇ ಬಡಪಾಯಿ ನನ್ನ ಮಗನೇ, ಈ ಎಮ್ಮೆಲ್ಲೆ ಎದುರಿಗೆ ಎಷ್ಟು ಸೊಕ್ಕ ಬಂದಿತ್ತು ನಿನಗೆ? ಸೊಮ್ಮನ ಮಾತಿಗೆ ಒಪ್ಪಿಕೊಂಡು ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮಗನೇ ಮುಂದೆ ನಡೆಯುವುದೇ ಬೇರೆ. ನೋಡು ಮಾಧವ,
ಈ ಹಾಳಾದ ಹೊಲವನ್ನು ಇಟ್ಟುಕೊಂಡು ಏನು ಮಾಡ್ತಿ? ಅದೇ ಹೊಲವನ್ನು ಅವ್ರಿಗೆ ಕೊಟ್ಟು ಕೈ ತುಂಬ ಹಣವನ್ನು ತೆಗೆದುಕೊಂಡು ಚೆನ್ನಾಗಿ ಜೀವನ ಮಾಡಬೇಕು, ಏನಂತೀಯ? ಪರಮೇಶ, ರೈತರ ಬಾಳಿಗೆ ಉಸಿರಾಗಿ ನಿಂತಿರುವ ನಮ್ಮ ಹೊಲವನ್ನು ಮಾರಿ ನಾವು ಭಿಕ್ಷೆ ಬೇಡುವುದು ಬೇಡ. ದಯವಿಟ್ಟು ನಮ್ಮ ಹೊಟ್ಟೆಗೆ ಅನ್ನ ಹಾಕುವನ್ನು ಹೊಲವನ್ನು ಮಾರಿ ನಾವು ಭಿಕ್ಷೆ ಬೇಡುವುದು ಬೇಡ. ದಯವಿಟ್ಟು ನನ್ನ ಮಾತು ಕೇಳು ಪರಮೇಶ, ನನ್ನ ಮಾತು ಕೇಳು. ನೋಡು ಮಾದೇವ, ನಿನ್ನ ಮಾತ ಕೇಳಿ ಹೊಲವನ್ನು ಕೊಡದಿದ್ದರೆ ಇದೇ ಹಾಳು ಮಣ್ಣಿನಲ್ಲಿ ಕೊರಗಿ ಸಾಯಬೇಕಾಗುತ್ತದೆ. ನನ್ನ ಹೊಲವನ್ನು ಅವರಿಗೆ ನಾನು ಕೊಟ್ಟೇ ಕೊಡ್ತಾ ಇದ್ದೀನಿ. ಅದು ನಿನ್ನ ಹಣೆ ಬರ, ನಿನ್ನ ಹಣೆ ಬರ. ಎಲೆ ಗತಿಗೇಡಿ ನನ್ನ ಮಗನೇ, ತೊತ್ತು ಅನ್ನಕ್ಕೂ ಗತಿ ಇಲ್ಲದ ನೀನು ನಮ್ಮ ಗೌಡ್ರ ಎದುರು ಎಷ್ಟು ಸೊಕ್ಕಿಂದ ಮಾತಾಡ್ತೀಯಲ್ಲ, ಎಷ್ಟು ಸೊಕ್ಕಿರಬೇಡ ನಿನಗೆ. ಕಾಳಿಂಗ, ಸೊಕ್ಕು ಬರುವುದಕ್ಕೆ ನಿಮ್ಮಪ್ಪನ ಮನೆ ಅನ್ನ ತಿಂದು ಬದುಕುತ್ತೇನೆಂದು ತಿಳಿದಿರುವೆಯಾ? ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತ್ರ. ಸೊಕ್ಕಿನ ಗೋಳೆ, ನಿನ್ನ ಎದೆಗೆ ನನ್ನ ಉಕ್ಕಿನ ಗುಂಡು ಸಿಡಿಸಿದ್ರೆ ಸಾಕು ಮಗನೇ. ರಕ್ತದ ಓಕಳಿಯಲ್ಲಿ ವಿಲ ವಿಲ ಅಂತ ಅಡ್ಡಾಡಿ ಸಾಹಿತ್ಯ ಮಗನೇ. ಬಲರಾಮ್, ಕೇವಲವನ್ನು ಕುರಿ ಕತ್ತರಿಸಲಿಕ್ಕೆ ಏಕೆ ಪಿಸ್ತೂಲ್ಗೊಂಡವನು ಎಷ್ಟು ಮಾಡುತ್ತಾರೆ? ಒಂದು ಹರತವಾದ ಕತ್ತಿ ಇದ್ದರೆ ಸಾಕು ಈ ಕುರಿ ಕತ್ತ ನೆಲಕ್ಕೆ ಉರುಳೋದಕ್ಕೆ. ಅಲ್ಲೋ ಮಾದೇವಪ್ಪ, ಅಲ್ಲ ಸುಮ್ಮ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ಕೊಂಡು ಆದ್ರ ಮುಂದೆ ನೀ ಬಂಗಾರ ಗಂಗಾಳದಾಗ ಊಟ ಮಾಡ್ತೀವೋ, ಬಂಗಾರ ಗಂಗಾಳದಾಗ ಊಟ ಮಾಡ್ತಿ. ಸುಮ್ಮ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ಕೋ. ಪಡೆದಿದ್ದಪ್ಪ, ರಾಜಕೀಯದಲ್ಲಿ ನಾನೇ ರಾಜನೆಂದು ಮೆರೆದು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ ಮಹಾನುಭಾವರೆಲ್ಲ ಜೈಲಿನಲ್ಲಿ ಧರ್ಮನ್ ತಟ್ಟೆಯಲ್ಲಿ ಊಟ ಮಾಡುತ್ತಿರುವಾಗ ಈ ನಿನ್ನ ಬಂಗಾರದ ತಟ್ಟೆ ಅದು ಯಾವ ಲೆಕ್ಕ ಪಡೆದಂತಪ್ಪ? ಅದು ಯಾವ ಲೆಕ್ಕ? ಲೇ ಅಧಿಕ ಪ್ರಸಂಗಿ, ಇಲ್ಲದ ವಿಚಾರ ನಿನಗೆ ಏಕು ಬೇಕು ಮಂಕೆ. ನಿನ್ನ ಸರಿ ಸಮನಿರುವ ಗಂಡಿನ ಜೊತೆ ತೋರಿಸು ನಿನ್ನ ಗಂಡುಗಾರಿಕೆಯನ್ನು. ಅದನ್ನು ಬಿಟ್ಟು ಈ ಕಿಲಾಡಿನ ಗಂಡಿನ ಎದುರಿಕೆ ನಿನ್ನ ಗಂಡಸ್ತಕ್ಕೆಯನ್ನು ತೋರಿಸಲು ಬಂದರೆ ಬೀದಿ ಹೆಣವಾಗಿ ಸಾಯ್ತಾ ಜೋಕೆ ಮಗನೇ. ಬಲರಾಮ್, ಬೀದಿ ಹೆಣವಾಗಿ ಸಾಯಲಿಕ್ಕೆ ನಿನ್ನ ಹಾಗೆ ಗೌಡನಾಗಿ ಗೌಡ ಸಾಕಿದ ನಾಯಿ ಎಂದು ತಿಳಿದಿರುವೆಯಾ? ಅಂತ ನಮ್ಮಪ್ಪನ ಆಸ್ತಿಯಲ್ಲಿ ದುಡಿದು ಬರುಕುತ್ತಿರುವ ರೈತ ನಾನು. ಏ ಮಾದೇವ, ರೈತ ರೈತ ಅಂತ ಯಾಕೋ ಸಾಯ್ತೋ ಬಡಪಾಯನ ಮಗನೇ. ಎತ್ತಿನ ಸಗಡಿ ಬಾಚಿ ಬಾಳೆ ಮಾಡುತ್ತಿರುವ ನೀನು ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ಸರ್ಕಾರಕ್ಕೆ ಸೌಲಭ್ಯ ಬದುಕ್ತಿರುವ ನಮ್ಮ ಗೌಡರಿಗೆ ನೆಷ್ಟಿರಬೇಡ. ಮುಚ್ಚು ಬಾಯಿ ಹುಚ್ಚ ನಾಯಿ. ನಿಮ್ಮಂತ ಸರ್ಕಾರ ಸಾಕುತ್ತಿರುವ ಕೆಟ್ಟ ನಾಯಿಗಳು ಉಂಡುಟ್ಟು ಖಾದಿ ಬಟ್ಟೆ ತೊಟ್ಟು ಕಾರಿನಲ್ಲಿ ಮೆರೆಯಲು ಹಚ್ಚಿದವರು ಈ ಸಗಣಿ ಬಾಚುತ್ತಿರುವ ರೈತರೆನ್ನೋದನ್ನು ಮಾತ್ರ ಮರೆಯಬೇಡ. ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುತ್ತ ರೈತನೇ. ಆ ನುಗ್ಗ ಹೊಲ ಇಟ್ಟುಕೊಂಡು ಅದು ಏನು ಸಾಹಸ ಹೊಂಟ್ರಿವಿ? ಒಮ್ಮನೆ ನಮ್ಮ ಮಾತಿಗೆ ಹೊಲ ಕೊಟ್ಟರು ಅದನ್ನ ಹಣ ತೆಗೆದುಕೊಂಡು ಸುಖದಿಂದ ಜೀವನ ಕಾಳ್ತಾರೆ. ಇದರ ಮಗನೇ ಮುಂದೆ ತೊಂದರೆ ಅನ್ಸಲಿಕ್ಕೆ ಸಿದ್ಧನಾಗು. ಕಾಳಿಂಗ, ಲೇ ಕಾಳಿಂಗ, ತೆಗೆದುಕೊಂಡು ಬರಲೇ ನನ್ನ ಚಾಟಿನ. ಹೇಳ್ರಿಯಪ್ಪ, ಏನಾಯ್ತು? ಒಳಗಡೆ ಚಾಟಿ ಇದೆ, ತೆಗೆದುಕೊಂಡು ಬಾ. ಕಾಳಿಂಗ, ಲೇ ಕಾಳಿಂಗ, ಐತಿ ಹೇಳ್ರಿ. ಒಳಗಡೆ ನಮ್ ಚಾಟಿ ತಗೊಂಡ್ ಬಾ. ನಮ್ಮ ಕಳ್ತು ಅಂದ್ರ ಮಗ ಪುಟ್ಟ ಹೆಂಡಿ ಹಾಕಬೇಕ ಇಲ್ಲಿ. ಗೌಡ್ರೆ ತೆಗೆದುಕೊಳ್ಳಿ ಚಾಟಿಯನ್ನು. ಮಗನೇ, ಈ ರಂಗೇಗೌಡನ ಪ್ರಸಾದವನ್ನು ಅಯ್ಯೋ ಅಮ್ಮನು, ಅಯ್ಯೋ ಅಮ್ಮನು. ಪಾಪ ಈ ಬಡ ರೈತನ ಮೇಲೆ
ಚಾಟಿ ಏಟು ಹಾಕುತ್ತಿರುವಿರಲ್ಲ, ನಾಚಿಕೆ ಆಗುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಲೇ ಮೈಲಾರಿ, ನಮ್ಮ ಮನೆಗೆ ಬಂದು ನಮಗೆ ನ್ಯಾಯ ಅನ್ಯಾಯದ ಬಗ್ಗೆ ತಿಳಿದು ಹೇಳೋದಕ್ಕೆ ನೀನೇ ಅವನಲ್ಲೇ ಬೀದಿ ಬಿಕಾರಿ. ನೋಡ್ರೆ, ಮನೆಗೆ ಬಂದವರನ್ನು ಮೊದಲು ಮನುಷ್ಯತ್ವದಿಂದ ಮಾತನಾಡಿಸುವುದನ್ನು ಕಲಿತುಕೊಳ್ಳಿ. ಅದನ್ನು ಬಿಟ್ಟು ಈ ರೀತಿ ಮೃಗಗಳಂತೆ ವರ್ತನೆ ಮಾಡುವುದು ಸರಿಯಲ್ಲ. ಲೇ ಮೇಲಾರಿ, ಸರಿ ತಪ್ಪಿನ ಬಗ್ಗೆ ನಮಗೆ ಬುದ್ಧಿ ಹೇಳಲು ಬರಬೇಡ. ಸುಮ್ಮನೆ ಬಂದದಾರಿಗೆ ಸುಂಕವಿಲ್ಲ ತಿಳಿದು ಹೊರಟು ಹೋಗು. ಇಲ್ಲದಿದ್ದರೆ ನಾವು ಯಾರು ಎಂಬುದನ್ನು ಈಗಲೇ ತೋರಿಸಬೇಕಾಗುತ್ತದೆ. ಎಚ್ಚರ ಮಗನೇ. ಗೊತ್ತು ಬಲರಾಮ್, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ರಕ್ತ ಹೀರುವ ರಾಕ್ಷಸರು ನೀವೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಂತ ರಾಕ್ಷಸರ ಗುಂಪನ್ನು ಸರ್ವನಾಶ ಮಾಡಲಿಕ್ಕೆ ಬಂದ ಬ್ರಹ್ಮ ರಾಕ್ಷಸ ನಾನೆಂದು ನೆನಪಿನಲ್ಲಿಟ್ಟುಕೊ ಮಗನೇ. ಬ್ರಹ್ಮ ರಾಕ್ಷಸ? ಬ್ರಹ್ಮ ರಾಕ್ಷಸನ ಆನೆ ಎಂದು ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರ ಜೊಟ್ಟು ನನ್ನ ಕೈಯಲ್ಲಿಟ್ಟಿಕೊಂಡು ಎದೆ ಮೇಲೆ ಕಾಲಿಟ್ಟು ಮೆಟ್ಟಿ ನಿಂತು ಮಶಾಣದಲ್ಲಿ ಸುಟ್ಟು ಬಂದ ಈ ಬೌದ್ಧರು ಬಲರಾಮನಿಗೆ ನಿನ್ನಂತ ರಾಕ್ಷಸರ ಚಟ್ಟ ಕಟ್ಟುವುದು ನನಗೆ ಯಾವ ಲೆಕ್ಕ? ನಿನ್ನಂತ ಅಟ್ಟದ ಮೇಲೆ ಮನೆ ಕಟ್ಟಿಕೊಂಡು ನಮ್ಮಂತವರನ್ನು ಚಟ್ಟ ಕಟ್ಟಲಿಕ್ಕೆ ಬಂದ ಎಷ್ಟ ಕಟ್ಟಗಳ ಗುಟ್ಟು ರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕೀಯದವರು ನಮ್ಮನ್ನೇನು ಮಾಡಲಾರರು. ಗಂಡು ಜಾತಿಯ ಭಾಂಡನ ಮಗನೇ, ರಾಜಕೀಯದ ಬಗ್ಗೆ ಮಾತನಾಡಿದ್ರೆ ನಿನ್ನ ನರಗಳನ್ನು ಕತ್ತರಿಸಿ ಕಡವಾಣಕ್ಕೆ ಹಾಕಿಬಿಟ್ಟೆ. ನಮಗೆ ಒಮ್ಮನೆ ನಾವು ಮಾತಿಗೆ ಒಪ್ಪಿಕೊಂಡು ಹೊರ ಕೊಟ್ಟು ಮನೆಗೆ ನಡೀರಿ. ಇಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡವನ್ನೇ ಸೇರಿಕೊಳ್ಬೇಕಾಗುತ್ತದೆ. ಮೈಲಾರಿ, ಅಲ್ಲಪ್ಪ, ಸುಮ್ಮ ನಮ್ಮ ಗೌಡ್ರು ಹೇಳ್ದಂಗ ಹೊಲ ಕೊಟ್ಟು ಮನಿಗೆ ಹೋಗಿ ಬಿಡ್ರಿಪ್ಪ. ಬಂಗಾರದಂತ ಜೀವ ಉಳಿಸ್ಕೋರಿ. ಯಾಕೆ ರಾಜಕೀಯ ಅವ್ರು ಬೆನ್ನತ್ತಿ ಯಾಕೆ ಕಾಯ್ತೀರಿ ಸುಳ್ಳೆ? ಈ ಮನುಷ್ಯನ ಜೀವನವೇ ಕೇವಲ 3 ದಿನದ ಸಂತೆ. ಈ ಸಂತೆ ಕಂತೆಗಳ ನಡುವೆ ಮನುಷ್ಯ ನ್ಯಾಯಯುತವಾಗಿ ಬದುಕಬೇಕೇ ವಿನಃ ನಿಮ್ಮ ಹಾಗೆ ಅನ್ಯಾಯದಿಂದ. ನಮ್ಮ ಇದ್ದ ಆಸ್ತಿಯನ್ನು ನಿಮಗೆ ಬಿಟ್ಟು ಕೊಡಲಿಕ್ಕೆ ನಾವೇನು ಅಷ್ಟು ಗತಿಹೀನರಾಗಿದ್ದೇವ? ಅಲ್ಲೋ ಮೈಲಾರಣ್ಣ, ಖುದ್ದಾಗಿ ನಾನೇ ಹೊಲವನ್ನವ್ರಿಗೆ ಕೊಟ್ಟು ನಾನೇ ಸುಖದಿಂದ ಜೀವನ ಮಾಡ್ಲಕತ್ತೀನಪ್ಪ ತಂದ್ಬೇಕ ನೀನ್ಯಾಕೆ ಹೊಲ ಕೊಡಲತ್ತೀವ ಮೈಲಾರಣ್ಣ? ಪರಮೇಶಪ್ಪ, ನೀನು ಒಳ್ಳೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ನೀನು ಈ ರೀತಿ ಮಾತನಾಡಲಿಲ್ಲ. ಪಾಪ, ಆ ತಾಯಿಗೇನು ಗೊತ್ತು ನೀನು ಈ ರೀತಿ ರಾಕ್ಷಸನಾಗಿ ಬೆಳೆಯುತ್ತೀಯಾ ಎಂದು. ನೋಡು ಮೈಲಾರಪ್ಪ, ಒಳ್ಳೆ ತಾಯಿಯ ಮಗನಾಗಿ ಜೀವನ ಮಾಡ್ಬೇಕಪ್ಪ ಅಂತಂದ್ರ ಕೈ ತುಂಬ ಹಣ ಬೇಕು. ಅದು ನಿನಗೆ ಚೆನ್ನಾಗಿ ಗೊತ್ತಾ? ಮುಚ್ಚು ಬಾಯಿ ದೇಶದ್ರೋಹಿ. ಈ ದೇಶ ಕಾಯಲು ಸೈನಿಕರು ಬೇಕು. ಅದೇ ದೇಶಕ್ಕೆ ಅನ್ನ ಹಾಕಲು ನಮ್ಮಂತ ರೈತರು ಬೇಕು. ಆ ರೈತ ಬೆಳೆಯಬೇಕಾದರೆ ತುಂಡು ಭೂಮಿಯಾದರೂ ಬೇಕು. ಈಗ ನಿನ್ನ ಸ್ವಾರ್ಥದ ಆಶೆಯಿಂದ ಇದ್ದು ಭೂಮಿಯನ್ನೇ ಮಾರಲು ಹೊರಟಿದೆಯಲ್ಲ, ನೀನೊಬ್ಬ ರೈತನ? ಹೌದು, ಬೇಕಾದರೆ ಈ ಭೂಮಿ ಮೇಲೆ ರಕ್ತವನ್ನೇ ಸುರಿಸುತ್ತೇವೆ ವಿನಾ ಆ ನಮ್ಮ ಭೂಮಿಯನ್ನು ನಿಮಗೆ ಬಿಟ್ಟುಕೊಳ್ಳಾರೆವು. ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ? ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗಿರುವಿರಿ ಎಂದಾಗ ಅದೇ ನಮ್ಮ ರಾಜಕೀಯ ಕುತಾಂತರದಿಂದ ನಿಮ್ಮನ್ನು ನೇಣಗಂಬಕ್ಕೆ ಹಾಕದಿದ್ದರೆ ನಾವು ರಾಜಕೀಯ ಪುಂಡ ಪುರುಷಾತ್ಮರಲ್ಲೆಂದು ತಿಳಿದುಕೊಳ್ಳಿ. ಗೌಡ್ರೆ, ನೀವು ಅಂದರೆ ಇಬ್ಬರ ದೇಹವನ್ನು ತುಂಡು ತುಂಡು ಕತ್ತರಿಸಿ ಇಲ್ಲೇ ಚಟ್ಟ ಕಟ್ಟಿ ಬಿಡುತ್ತೇನೆ. ಮತ್ತೊಬ್ಬರ ಮನೆಯಿಂದಲೂ ತಿಂದು ಬದುಕುವ ನಾಯಿನ ಮಗನೇ, ನಮಗೆ ಚಟ್ಟ ಕಟ್ಟುವ ಮೊದಲು ನೆಟ್ಟಗೆ ನಿಂತುಕೊಳ್ಳುವುದನ್ನು ಕಲಿತುಕೊಳ್ಳೋ ದೇವರ್ಸಿನ ಮಗನೇ. ಒಂದು ಸತ್ತು ಕೋಳಿಯ ಕತ್ತನ್ನು ಕತ್ತರಿಸದ ಕಬ್ಬಿಣದ ಕೊಡಲಿಯನ್ನು ಹಿಡಿದುಕೊಂಡು ಕೂಗಾಡಿದರೆ ನಿನ್ನ ಕೊಳ್ಳಿಗೆ ನಾವೇನು ಹೆದರುತ್ತೇವೆ ಎಂದು ತಿಳಿದಿರುವೆ. ನೌನ ನಾ ಅದಕ್ಕೆ ಮೊದಲೇ ಹೇಳ್ದನ ಹೊರತಾಗಿ ಕೊಳ್ಳಿ ಬಸ್ಕೊಂಬರ್ಲಿ ಅಂತ. ಮಗ ನನ್ನ ಮಾತಂದ್ರೆ ಹುಲ್ಲು ಕಟ್ಟಿದ್ದಂಗೆ ಮಗನಿಗೆ. ಮೈಲಾರಿ, ನಿಜವಾಗಲೂ ನಿಮ್ಮ ತಂದೆ ರಕ್ತಕ್ಕೆ ಹುಟ್ಟಿದೆಯಾದರೆ ನಿನ್ನ ಹೊಲವನ್ನು ಉಳಿಸಿಕೊಂಡು ನನಗೆ ತೋರಿಸು. ಇಲ್ಲದಿದ್ದರೆ ನೀನೊಬ್ಬ ಬೇರೆ ರಕ್ತಕ್ಕೆ ಹುಟ್ಟಿದ್ದೇನೆ ಎಂದು ನಾನು ನೇರ್ಪಿಸಿ ತೋರಿಸ್ತೇನೆ ಮಗನೇ. ರಂಗೇಗೌಡ,
ಬಾಯಿ ಬಿಗಿ ಹಿಡಿದು ಮಾತನಾಡು ಮಗನೇ. ನಿಜವಾಗಲೂ ನೀನು ನಿಮ್ಮ ತಂದೆಗೆ ಹುಟ್ಟಿದ್ದೇ ಆಗಿದ್ದರೆ ನಮ್ಮ ಜಮೀನನ್ನು ಖರೀದಿ ಮಾಡಿಕೊಂಡು ತೋರಿಸು ನಿನ್ನ ರಾಜಕೀಯ ಪವಾಡ. ಇಲ್ಲದಿದ್ದರೆ ನೀನೊಬ್ಬ ಸೂಳೆ ಮಗನೆಂದು ತಿಳಿದು ಸುಮ್ಮನಿದ್ದು ಬಿಡು. ಮಹಾದೇವಪ್ಪ, ನಡೆ ಹೋಗೋಣ. ಹೋಗು ಕಪ್ಪಿಯೇ ಹೋಗು. ನಾಳೆ ಸೂರ್ಯ ಮುಳುಗುದ್ರೊಳಗಾಗಿ ನಿನ್ನನ್ನು ನೇಣು ಕಂಬಕ್ಕೆ ಹಾಕದಿದ್ದರೆ ನನ್ನ ಹೆಸರು ಈ MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಬಲರಾಮ್, ನಾಳೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ MLA ರಂಗೇಗೌಡನನ್ನು ಕೊಲೆ ಮಾಡಕ್ಕೆ ಬಂದಿದ್ದೇನೆ ಎಂದು ಇವನಿಗೆ ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೇನೆ, ತಿಳಿಯುತ್ತೆ? ಆಯ್ತು ಬಾವ, ಹೋಗಿ ಬರುತ್ತೇನೆ. ಹ್ಯಾಂಗ್ ಬದುಕ್ತಾನೆ ಬದುಕಲಿ ಮಗ, ಹ್ಯಾಂಗ್ ಜೀವನ ಮಾಡ್ತಾನೆ ಮಾಡಿ ನೋಡಮ್ಮ. ಮೈಲಾರಿ, ಎಲ್ಲಿದ್ದೀಯಾ? ನಾನು ಕಾಯ್ತಿದ್ದೀನಿ ನಿನ್ನ ದಾರಿ. ಹಲೋ ಗೀತಾ, ಏನ್ ಬಂದು ತುಂಬಾ ಹೊತ್ತಾಯ್ತಾ? ಬರುವುದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸಾರಿ ಕಣೆ. ಇದು ಹಳಿ ಡೈಲಾಗು. ಲೇಟ್ ಆಗಿ ಬರೋದು ಸಾರಿ ಅನ್ನೋದು. ಹೋಗಿ, ನಾನು ಮಾತ್ರ ನಿಮ್ ಜೊತೆ ಮಾತಾಡೋದಿಲ್ಲ. ಯಾಕೆ ಗೀತಾ, ನನ್ನ ಮೇಲೆ ಕೋಪನಾ? ಗೀತಾ, ನೀನು ಕೋಪಿಸಿಕೊಂಡಾಗ ಅದೆಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ಗೊತ್ತಾ? ಈ ಸೌಂದರ್ಯನ್ನು ಶಬ್ದ ಹುಟ್ಟಿದ್ದೆ ಹೆಣ್ಣಿನಿಂದ ಅಂತ ಎಲ್ಲೋ ಓದಿದ ನೆನಪು ನನಗೆ. ಅದು ನಿಜ ಅಂತ ಈಗ ಅರ್ಥವಾಗ್ತಾ ಇದೆ. ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಪ್ರತಿಯೊಂದು ಬಳ್ಳಿಗೆ ಮರ ಆಸರೆಯಂತೆ, ಅದರಂತೆ ಈ ಹೆಣ್ಣಿಗೆ ಈ ಗಂಡು ಆಸರೆ. ನೀವೇ ಇಷ್ಟೊಂದು ಲೇಟ್ ಆಗಿ ಬಂದ್ರೆ ಮುಂದೆ ನನ್ನ ಗತಿ ಹೇಗೆ? ಈ ಜೀವನದಲ್ಲಿ ಮದುವೆ ಅಂತಾದರೆ ಅದು ನಿನ್ನನ್ನೇ ಅಂತ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತಾ, ಬರೆದಿಟ್ಟುಕೊಂಡಿದ್ದೇನೆ. ಮೈಲಾರಿ, ಈ ಪುಟ್ಟ ಸಮುದ್ರದಲ್ಲಿ ನನಗೆ ಸಿಕ್ಕ ಸ್ವಾತಿ ಮುತ್ತು ನೀವು. ನನ್ನ ಪ್ರಾಣಕ್ಕಿಂತಲೂ ಮಿಗಿಲು ಈ ನಿನ್ನ ಪ್ರೀತಿ. ನೀನು ತೋರಿಸಿದರೂ ನೋವಿನ ರೀತಿ. ನಾನು ಜೊತೆಯಾಗಿರುವೆ ನಿನ್ನ ಜೀವನ ಪೂರ್ತಿ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ. ದಿನವು ಚೈತ್ರ ಬೀಳಲಿ, ನಲಿವು ನಮ್ಮ ಬಾಳಲಿ. ಗಗನ ದಾಣಿ ಭುವನ ದಾಣಿ ಬಿಡಿಸಲಾಗದನು ಬಂದ ಈ ಪ್ರೇಮ ಹರೆಯದ ಮನಸ್ಸಿನ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ. ಗಗನ ದಾಣಿ ಭುವನ ದಾಣಿ ಬಿಡಿಸಲಾಗದನು ಬಂದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಮೀಟಿದ ನಾದ ಗಂಗೆಯೋ ವೇದನಾದ ತುಂಬಿದ ಪ್ರೇಮ ಜೀವವು. ಜೋಡಿಯಾಗಿ ಹಾಡಿದ ರಾಗ ಕೀಳಿದಿ, ನೂರು ಭಾಷೆ ನೀಡಿದ ಮಾತು ಬಾರದಿ. ಅಂತರಂಗವೇ ಮೂಕವಾಗಿದೆ, ನಿನ್ನ ಪ್ರೀತಿಯ ಕಾಣದಾಗಿದೆ. ಒಲವೇ ನನ್ನ ಒಡಲ ನಗುವ ಆಸೆಯೇ ಈ ಪ್ರೇಮ
ದೂರವಾದರೆ ನೋವೇ ಆ ದಿನ, ನೀನು ಇಲ್ಲವಾದರೆ ಸಾವೇ ಆ ಕ್ಷಣ. ಗಾಳಿ ನೀರು ಭೂಮಿ ಶೋಕವಾಗಿದೆ, ಮೌನವಾದ ನಿನ್ನನ್ನು ನೋಡಲಾಗದೆ. ನೆನಪುಗಳೇ ಮರುಕಳಿಸು ಈ ಬಲವ, ಜೊತೆ ಬೆರೆಸು ಮಧುರ ನಿನ್ನ ಸುಖದ ಗಾನ ಮರಳಿ ಹಾಡು ನೀನು. ಲಾ 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 ಲಾ. ನೋಡಿ, ಸದಾ ಕಾಲ ನಿಮ್ಮೊಂದಿಗೆ ಇದೇ ರೀತಿ ಇರ್ಬೇಕನ್ನೋದೇ ನನ್ನ ಆಸೆ. ನಿಮ್ಮನ್ನ ಒಂದು ಕ್ಷಣನೂ ಕೂಡ ನನ್ನಿಂದ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಗೀತಾ, ಅದಕ್ಕೆ ಅಷ್ಟು ಮಾಡ್ತೀಯಾ? ನೋಡು, ಆದಷ್ಟು ಬೇಗ ನಿನ್ನ ಆಶೆಯನ್ನು ಈಡೇರಿಸುತ್ತೇನೆ. ಇವತ್ತು ಸಂಜೆನೆ ನಮ್ಮಿಬ್ಬರ ಮದುವೆ ವಿಷಯ ಮನೆಯಲ್ಲಿ ಹೇಳಿಬಿಡುತ್ತೇನೆ, ಸರಿ? ನೋಡಿ, ಆದಷ್ಟು ಬೇಗ ಆ ಕೆಲಸನ ಮಾಡ್ಬಿಡಿ. ಯಾಕಂದ್ರೆ ಈ ನನ್ನ ರಕ್ತದ ಕಣಕಣದಲ್ಲೂ ನಿಮ್ಮ ಹೆಸರಿದೆ, ನನ್ನ ಉಸಿರಿನಲ್ಲಿ ನಿಮ್ಮ ಹೆಸರಿದೆ. ಗೀತಾ, ನಿಜವಾಗಲೂ ನೀನು ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದೀಯಾ? ಹೌದ್ರಿ, ನಾನು ಉಸಿರಾಡೋ ಉಸಿರಿನಲ್ಲಿ ನಿಮ್ಮ ಹೆಸರು ಬೆರ್ತು ಹೋಗಿದೆ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ನನ್ನ ಪ್ರೀತಿ ಮೇಲೆ ನಿಮ್ಗೆ ಇಷ್ಟೊಂದು ಅನುಮಾನ? ನೋಡಿ, ಅಲ್ಲಿ ಕಾಣುವ ಬೆಟ್ಟದಿಂದ ನಾನು ಕೆಳಗೆ ಬೀಳ್ಬೇಕಾ, ಅಥವಾ ಇಲ್ಲಿ ಹರಿಯುವ ಜಲಪಾತದಿಂದ ನಾನು ಕೆಳಗೆ ಧುಮುಕ್ಬೇಕಾ? ಅಂತ ದೊಡ್ಡ ಕೆಲಸ ಏನು ಮಾಡಬೇಕಾಗಿಲ್ಲ. ಬಾ ಹೀಗೆ. ನೋಡು, ಅಲ್ಲಿ ಕಾಣುತ್ತಿದೆಯಲ್ಲ ಆ ಕೆಂಪು ಗುಲಾಬಿಯನ್ನು ಕಿತ್ತಿ ತಂದು ನನ್ನ ಕೈಗೆ ಕೊಡಬೇಕು. ಅಯ್ಯೋ, ಇಷ್ಟೇ ತಾನೇ ಬಂದಿರಿ? ಹಾ 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 ನಿಲ್ಲು ಗೀತಾ. ಹೂವು ಕಿತ್ತಿಕೊಂಡು ಬಂದ ಕ್ಷಣ ಚಿಕ್ಕ ಮಕ್ಕಳು ಸಹ ಕಿತ್ತಿ ತಂದು ಕೊಡುತ್ತವೆ. ಹಾಗಲ್ಲ ಕಣೆ ನಾನು ಹೇಳಿದ್ದು. ಮತ್ತೆ ಹೇಗೆ? ತೆಗೆದುಕೋ ಈ ವಸ್ತ್ರವನ್ನು. ಇದನ್ನು ನಿನ್ನ ಕಣ್ಣಿಗೆ ಕಟ್ಟಿಕೊಂಡು ಹೂವನ್ನು ಕಿತ್ತಿ ತಂದು ನನ್ನ ಕೈಗೆ ಕೊಡಬೇಕು. ಹಾಗೆ ನನ್ನ ಕೈಗೆ ಕೊಟ್ಟು ನನ್ನ ಕೆನ್ನೆಗೆ ಒಂದು ಮುತ್ತು ಕೊಡಬೇಕು. ಹಾಗೆ ಮುತ್ತು ಕೊಟ್ಟು ನನ್ನನ್ನು ಒಂದು ಸಾರಿ ಬಿಗಿದು ತಬ್ಬಿಕೊಳ್ಳಬೇಕು. ಅದು ನಿನ್ನಂದಾಗುತ್ತಾ? ನೋಡಿ, ಈ ಪ್ರೀತಿಯಲ್ಲಿ ಅಸಾಧ್ಯವೆಂಬ ಮಾತೇ ಇಲ್ಲ. ನಾನು ಬರೋವರೆಗೂ ನೀವೆಲ್ಲಿ ಹೋಗ್ಬಾರ್ದು, ಇಲ್ಲೇ ನಿಂತ್ಕೋಬೇಕು. ಆಯ್ತು ಗೀತಾ, ನೋಡಿ, ಖಂಡಿತವಾಗಿಯೂ ನೀವೆಲ್ಲಿ ಹೋಗ್ಬಾರ್ದು. ಖಂಡಿತವಾಗಿಯೂ ಈ ಜಾಗ ಬಿಟ್ಟು ಎಲ್ಲಿಯೂ ಕದಲ. ಅಯ್ಯೋ ಹುಚ್ಚು ಹುಡುಗಿ, ಎಲ್ಲಿ ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುತ್ತಾನೆಂಬುವ ಭಯ ಅವಳಿಗೆ. ಮೈಲಾರಿ, ಎಲ್ಲಿ ಅಂತ ಹುಡ್ಕೋದು ನಿನಗೆ? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಸರ್, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತೀರಿ ಅಂತ ಕೇಳಬಹುದಾ? ನೀನು MLA ರಂಗೇಗೌಡರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಎಂದು ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡುತ್ತಿದ್ದೇವೆ. PC, ಅರೆಸ್ಟ್ ಹಿಮ್. ಎಸ್ ಸರ್. ನಾನು ಹೇಳುವುದನ್ನು ಒಂದು ನಿಮಿಷ ಕೇಳಿ. ನೋಡಿ, ನೀವು ಏನೇ ಹೇಳಿದ್ರು ಕೋರ್ಟಿನಲ್ಲಿ ಹೇಳಿ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. PC, ಎಸ್ ಸರ್. ಅರೆಸ್ಟ್ ಮಾಡಿ ಅವನನ್ನು. ಸರ್, ಕೈದು ಬರುದು ಟೈಮ್ ರೆಡಿ. ಆ ಸ್ವರ್ಗಕ್ಕೆ ಏಣಿ ಹಾಕಬಹುದಿತ್ತು, ಆದ್ರೆ ಏನ್ ಮಾಡೋದು? ಆ ಹಣೆ ಬರ ನನ್ನದು ಇಲ್ಲವೆಂದು ಕಾಣುತ್ತೆ. ಓ, ಯಾವುದೋ ಒಂಟಿ ಹೆಣ್ಣು ಇತ್ತ ಕಡೆನೆ ಬರುತ್ತಿದ್ದಾಳಲ್ಲ. ಆ ದೇವರಿಗೆ ನನ್ನ ಕೂಗು ಕೇಳಿಸಿ ಇವಳನ್ನು ಕಳಿಸಿರಬಹುದಾ? ಎಲ್ಲಿದ್ದೀರಾ ನೀವು? ನೋಡಿ, ನೀವ್ ಹೇಳಿದಂತೆ ನಾನು ಗುಲಾಬಿ ಹೂ ತಂದಿದ್ದೀನಿ, ತೆಗೆದುಕೊಳ್ಳಿ.
ದುಡುಕಿ ತಪ್ಪು ಮಾಡ್ಬಿಟ್ವಿ ಅನ್ಸ್ತಾ ಇದೆ. ನೀವ್ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನೋಡಿ, ದಯವಿಟ್ಟು ಮಾತಾಡಿ. ಇದುವರೆಗೂ ನಾನು ನಡೆದುಕೊಂಡ ರೀತಿ ನಿಮ್ ಜೊತೆನಾ? ಇಲ್ಲ, ಇದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾರೋ ಯಾರೋ ನೀನು. ನೋಡಿ ನೋಡಿ, ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನೀವೇ ಬಂದು ನನ್ನನ್ನು ತಬ್ಬಿಕೊಂಡಿದ್ದೀರಿ. ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನಲ್ಲ ಕಣೋ, ಆ ದೇವರು ಕೂಡ ನಿನ್ನನ್ನು ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ, ಹೌದು, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬಾರ್ದು. ನೋಡಿ, ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಗೋಮುಖ ವ್ಯಾಘ್ರವೇ, ಅದೆಷ್ಟು ದಿನಗಳಿಂದ ಹೊಂಚು ಹಾಕಿ ಕುಳಿತಿದ್ದೆ ನನ್ನ ಮಾನವನ್ನ ಹಾಳು ಮಾಡೋದಕ್ಕೆ. 20 ವರ್ಷಗಳಿಂದ ಕಾಯ್ದುಕೊಂಡು ಬಂದ ಈ ನನ್ನ ಶೀಲವನ್ನ ಹಾಳು ಮಾಡಿದೆಯಲ್ಲ ದೇವ್ರೆ. ದೇವ್ರೇ, ಇದೆಂತ ಘಟನೆ ನಡೆದು ಹೋಯ್ತು ನನ್ನ ಜೀವನದಲ್ಲಿ. ಈ ಪ್ರೀತಿ ಎಂಬ ನಾಟಕದಲ್ಲಿ ಈ ವಿಷ ಸರ್ಪ ನನ್ನನ್ನು ಬಂದು ಕಚ್ಚಿದಂತಾಯ್ತಲ್ಲ. ಇಲ್ಲ, ನಾನು ಬದುಕಬಾರ್ದು. ನಾನು ಖಂಡಿತ ನಿಲ್ಲಮ್ಮ. ಯಾರು ನೀನು? ಏಕೆ ಸಾಯ್ಬೇಕೆ ಅಂತ ಹೊಂಟ್ರಿವೆ? ಏನಾಯ್ತಂತ ಹೇಳಮ್ಮ. ನಾನೊಂದು ಉನ್ನತ ದೃಷ್ಟ ಹೆಣ್ಣು. ಕತ್ತಲಲ್ಲಿ ಕುಳಿತು ಸೂಜಿಗೆ ದಾರ ಪೋಣಿಸಿದಂತಾಯ್ತು ನೀ ನನ್ನ ಜೀವನ. ಶೇರಮ್ಮ, ಏನಾಯ್ತು ಅಂದಾಗೆ? ನೀನು ತಂಗಿ ಇದ್ದಾಗೆ ಧೈರ್ಯವಾಗಿ ಹೇಳು, ಏನಾಯ್ತು ಅಂತ ಹೇಳಮ್ಮ. ಏನಾಯ್ತಂತ ಹೇಳು. ಯಾವುದು ನನ್ನ ಜೀವನದಲ್ಲಿ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ನಡೆದು ಹೋಯ್ತಕ್ಕ. ನಾನು ಬದುಕಬಾರ್ದ. ಯಾಕಮ್ಮ, ಏನಾಯ್ತು? ಬೇಗ ಹೇಳು. ಯಾಕೆ ರೀತಿ ಮಾತಾಡ್ತೀವಿ? ಅಕ್ಕ, ಇಲ್ಲಿದ್ದನಲ್ಲ ಈ ಪಾಪಿ ನನ್ನ ಶೀಲವನ್ನೇ ಹಾಳು ಮಾಡಿದ್ನಕ್ಕ. ಏನು? ಇವನು ನಿನ್ನ ಶೀಲವನ್ನು ಹಾಳು ಮಾಡಿದ್ದಾನೆ. ಇದ್ದೀರಮ್ಮ, ನೀನು ಹೇಳ್ತಿರೋ ಮಾತು ನಿಜವಿದೆಯಾ? ಅಕ್ಕ, ಹೆಣ್ಣದವಳು ಯಾವತ್ತೂ ತನ್ನ ಶೀಲದ ವಿಷಯದಲ್ಲಿ ಸುಳ್ಳು ಹೇಳೋದಿಲ್ಲಕ್ಕ. ಇದೇ ಪಾಪಿಯ ಕಾಯಿ ನನ್ನ ಶೀಲವನ್ನ ಹಾಳು ಇಲ್ಲ, ಸಾಧ್ಯವಿಲ್ಲ. ಮಾನವಂತರ ನಾನು ಇದನ್ನು ನಂಬಲಾರೆ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡ್ತಾನೆಂದರೆ ನಾನು ನಂಬುವುದೇ ಇಲ್ಲ. ಸಗ್ಬೇಶ, ಏನು ಒಂದು ಹೆಣ್ಣು ಸೀಲೆ ಜೊತೆ ಆಟ ಆಡಿದ್ದು ನಿಜವಿದ್ಯಾ? ಶೇರು ಸಂಗಮೇಶ, ಶೇರು. ಅಂದ್ರೆ ಇವನು ನಿಮ್ ತಮ್ಮನ? ನೋಡಿದೇನೋ ಪಾಪಿ, ಅದೆಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಈ ನಿಮ್ಮಣ್ಣ. ಹೇಳೋ ಈ ನಿನ್ನ ಬಾಯಿಯಿಂದ ನಡೆದ. ಸಂಗಮೇಶ, ಯಾಕೆ ಮೌನಾಗಿ ನಿಂತಿರುವೆಯೋ? ಅವಳು ಹೇಳುತ್ತಿರೋ ಮಾತು ನಿಜವೇನೋ? ಹೇಳು. ಶೇಳು ಸಗ್ಬೇಶ, ಯಾಕೆ ತಿಂತಿರಿವೆ? ಶೇಳು, ಆ ಹೆಣ್ಣ ಸೀಲ ಕೆಡ್ಸಿದ್ದು ನಿಜನಾ? ಅತ್ತಿಗೆ, ಅದು ನಾನು ಬೇಕು ಅಂತ ಹಾಳು ಮಾಡ್ಲಿಲ್ಲ ಅತ್ತಿಗೆ. ಅದು ಸಾಕು, ಬಾಯಿ ಮುಚ್ಚು. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನೇ ಕಳೆದು ಬಿಟ್ಟಿ ಅಲ್ಲೋ ಪಾಪಿ. ಅಯ್ಯೋ, ನಿನ್ನ ವಿದ್ಯಾವಂತ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದೆವು. ಆದರೆ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿ ಬಿಟ್ಟಿ ಅಲ್ಲೋ ಮನೆ ಬರುತ್ತ.
ಬದುಕಿರಬಾರ್ದು ಕಣೋ, ಬದುಕಿರಬಾರ್ದು ಸಾಯಿ. ಸ್ವಾಮಿ ತಿದ್ದುಕೊಳ್ಳಿ. ಈ ರೀತಿ ಹೊಡೆದ್ರೆ ಹೋದ ಮಳ ಮತ್ತೆ ಬರುವುದೇ ಹೇಳೋದು. ನೋಡು ಜಾನಕಿ, ನೋಡು ಜಾನಕಿ, ಒಂದು ಸಾರಿ ಹೆಣ್ಣಿನ ಮುಖವಾದರೂ ನೋಡು. ಇಂಥ ಹೆಣ್ಣಿನ ಬಾಳನ್ನು ಹಾಳು ಮಾಡೋದಕ್ಕೆ ಇವನ ಮನಸ್ಸಾದರೂ ಹೇಗೆ ಒಪ್ಪಿತ್ತು? ಶಿವ ಸಂಗಮೇಶ, ನಾನು ಪ್ರೀತಿಯಿಂದ ಹಾಲು ಎರಿದರೆ ಇಸ ಕಕ್ಕುವ ಕಾಳಿಗ ಸರ್ಪವಾಗಿ ಬಿಟ್ಟ. ಶಿವ ಸಂಗಮೇಶ, ಯಾಕೆ ನಿಮ್ಮಣ್ಣ ಬದುಕಿರುವುದು ನಿನಗೆ ಇಷ್ಟವಿಲ್ಲ? ಒಂದ್ ಹೆಣ್ಣ ಸೀರೆ ಜೊತೆಗೆ ಈ ಆಟ ಆಡ್ತಿಲ್ಲ, ನಾಚಿಕೆ ಮುಖಂಡು ಹೆಚ್ಚು ಜನ್ಮಕ್ಕೆ. ನೀನು ಏನು ಹೇಳಬೇಕಾಗಿಲ್ಲ ಜಾನಕಿ. ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಹಳಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಹೋಗು ಹೋಗು, ಅಲ್ಲಿ ಕಾಣುತ್ತಿರುವ ದೇವತೆ ಕೊರಳಲ್ಲಿ ಇರುವ ತಾಳಿಯನ್ನು ತೆಗೆದುಕೊಂಡು ಬಾ. ಸರಿ ಸ್ವಾಮಿ. ದಯವಿಟ್ಟು ನಾನು ಹೇಳು ಮಾತು ಸ್ವಲ್ಪ ಕೇಳಿ. ಹೇಳಬೇಕಾಗಿಲ್ವಮ್ಮ, ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ. ಸ್ವಾಮಿ ತೆಗೆದುಕೊಳ್ಳಿ ಈ ತಾಳಿಯನ್ನು. ತೆಗೆದುಕೋ. ಅಣ್ಣ ಅದು ಕಟ್ಟೋಳು ಕೊರಳಿಗೆ ತಾಳಿ. ಮೈತ್ರ ಕಟ್ಟಪ್ಪ, ಅವ್ರ ಕೊಳಗೆ ತಾಳಿ ಕಟ್ಟು. ನೋಡಮ್ಮ, ಇದು ನಾವು ಮಾಡಿದ ನಿನಗೆ ತಪ್ಪನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡು. ನಮ್ಮ ಮೇಲೆ ನಿನಗೆ ನಂಬಿಕೆ ಇರುವುದಾದರೆ ನಮ್ಮ ಜೊತೆ ಮನೆಗೆ ಬಾ. ಜಾನಕಿ, ಇವರನ್ನು ಕರೆದುಕೊಂಡು ಬಾ. ಆಯ್ತು ಸ್ವಾಮಿ, ನಡಿ ಬಾಪ, ಹೋಗೋಣ.